ಹಾಯ್ ಹಲೋ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದರೆ, ಮಾರ್ನಿಂಗ್ ಸ್ಕೂಲಿಗೆ ಕಳಿಸೋವರೆಗೂ ಅಮ್ಮಂದ್ರಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವಾ. ಸೊ ನಾನೆಲ್ಲ ಏನೇನು ಮಾಡ್ತೀನಿ. ಸೊ ಬೆಳಗ್ಗೆ 5:30 ಎದ್ಬಿಟ್ಟು 8:30ವರೆಗೂ ನನ್ನ ಮಾರ್ನಿಂಗ್ ರೋಟೀನ್, ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸೋವರೆಗೂ ಹಿಂಗಿರುತ್ತೆ ನನ್ನದು ವರ್ಕು. ಅದನ್ನು ಹೇಳ್ತೀನಿ. ಸೊ ಭಾಳ ಜನರಿಗೆ ಅನಿಸ್ಬೋದು ಏನಂದರೆ ಮನೇಲಿರುವವ್ರಿಗೆ ಏನು ಕೆಲಸ ಇರುತ್ತೆ ಅಂತ ಅಲ್ವಾ. ಎಷ್ಟೊಂದು ಸತಿ ಈ ಮಾತನ್ನು ಎಷ್ಟೋ ಸರಿ ಅಂದಿರ್ತಾರೆ ಕೆಲವರು. ಮನೆ ಹಸ್ಬೆಂಡೇ ಆಗಿರ್ಬೋದು, ಮನೆಯವರೇ ಆಗಿರ್ಬೋದು, ಹೊರಗೆ ವರ್ಕಿಗೆ ಹೋಗೋರೇ ಆಗಿರ್ಬೋದು. ನಿಮ್ಗೇನು ಬಿಡಪ್ಪ, ಆರಾಮಾಗಿ ಮನೆಗಿರ್ತೀರಾ, ಬೇಕಾಗಿದ್ದು ಬಾಯಿಗೆ ಬೇಕಾಗಿದ್ದು ಮಕ್ಳಿಗೆ ಕಳಿಸ್ತೀರಾ, ಲಂಚ್ ಬಾಕ್ಸಿಗೆ ಮಾಡ್ತೀರಾ ಅಂತ ಕೆಲವೊಬ್ಬರು ಫ್ರೆಂಡ್ ಸರ್ಕಲ್ಲೇ ಹೇಳಿರ್ಬೋದು. ಅಂದರೆ ಅವ್ರು ವರ್ಕಿಗೆ ಹೋಗ್ತಾ ಇರ್ತಾರೆ, ಬಟ್ ನಾವು ವರ್ಕಿಗೆ ಹೋಗ್ತಾ ಇರಲ್ಲ, ಮನೇಲಿ ಮಕ್ಕಳಿಗೋಸ್ಕರ ಅಂತ ಟೈಮ್ ಕೊಡಲೇಬೇಕು ಅಂತೇಳಿ ನಾನು ವರ್ಕ್ನ ಬಿಟ್ಬಿಟ್ಟು ಮನೇಲೇ ಇರೋದು ಮಗಳಿಗೋಸ್ಕರ ಅಂತಲೇ. ಆವಾಗ ಕೆಲವೊಬ್ಬರು ಸುಮಾರು ಸತಿ ಅಂದಿದ್ದಾರೆ, ನೀವೇನು ಮನೇಲೇ ಇರ್ತೀಯಾ, ಸೊ ಬಿಡು ಆರಾಮಾಗಿರ್ತೀಯ, ಬೇಕಾಗಿದ್ದನ್ನೆಲ್ಲ ಮನೆಗೆ ಮಾಡ್ಕೊಂಡು ಕೊಡ್ತೀಯ ಮಗಳಿಗೆ ಅಂತ. ಹೌದು, ಮಾಡಿಕೊಡ್ತೀನಿ, ಬಟ್ ಅದಕ್ಕೋಸ್ಕರ ನಾನು ಕೆಲವೊಂದನ್ನು ಬಿಟ್ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಬಿಟ್ಟಿದ್ದೀನಿ. ಇನ್ನು ಏನಂದರೆ, ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಮಗು ಸ್ಕೂಲಿಗೆ ಕಳಿಸೋದು ಒಂದು ಹಬ್ಬ ಥರ ಫೀಲ್ ಅನಿಸುತ್ತೆ ನನಗೆ. ಜೀವನ ಹೇಗಿರುತ್ತೆ ಅಮ್ಮಂಗೆ ಮಾತ್ರ ಗೊತ್ತಿರುತ್ತೆ. ಅಲಾರಾಮ್ ಹೊಡೆ ಮುಂಚೆನೇ ಎಚ್ಚರ ಆಗಿಬಿಡುತ್ತೆ ನನಗೆ. ಮೊದಲು ಬಾಗಿಲು ತೊಳಿಬೇಕು, ರಂಗೋಲಿ ಹಾಕಬೇಕು, ಮನೆಗೆ ನನ್ನ ಒಂದು ಅಭ್ಯಾಸ ಏನು ಅಂದರೆ, ಎದ್ದ ತಕ್ಷಣ ಪಾತ್ರೆ ಎಲ್ಲನೂ ಒಂದೊಂದು ಸರಿ ನೈಟೇ ತೊಳಿತೀನಿ, ಒಂದೊಂದು ಸತಿ ತೊಳೆದಿರಲ್ಲ. ಸೊ ಹಾಗಾಗಿ ಎದ್ಬಿಟ್ಟು ಪಾತ್ರೆ ಇದ್ದರೆ ತೊಳ್ಕೊಂಡು, ನೆಲ ಒರೆಸಿ, ಬಾಗಿಲು ರಂಗೋಲಿ ಹಾಕಿ, ಆಮೇಲೆ ಗ್ಯಾಸ್ ಒರೆಸ್ಕೊಂಡು ನಾನು ಅಡುಗೆನೆಲ್ಲ ರೆಡಿ ಮಾಡ್ಕೊಳೋಕ್ಕೆ ರೆಡಿ ಆಗ್ತೀನಿ. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಡೇ ಮಾಡ್ತೀನಿ. ಇನ್ನು ಏನು ಟಿಫನ್ ಬಾಕ್ಸಿಗೆ ಮಾಡಲಿ ಅನ್ನೋದೇ ಒಂದು. ಲಂಚ್ ಬಾಕ್ಸ್ ಒಂದು ಕಟ್ಟಬೇಕು ನನ್ನ ಮಗಳಿಗೆ, ಟಿಫನ್ ಬಾಕ್ಸ್ ಒಂದು ಕಟ್ಟಬೇಕು, ಎರಡೆರಡು. ಇನ್ನು ಕೈ ಕೂಡ ಎರಡೆರಡು ಕೆಲಸ ಒಂದೊಂದೇ ಸರಿ ಮಾಡ್ತದೆ. ಇನ್ನು ಟೊಮಟೊ ಕಾಯಿನ, ಮೆಣಸಿನ್ಕಾಯಿ ಕೂಡ ಹೆಚ್ಕೋಬೇಕು, ಟೊಮಟೊ ಫ್ರೈ ಮಾಡ್ಕೋಬೇಕು, ಚಟ್ನಿ ಮಾಡಬೇಕು, ಪಲ್ಯ, ಸಾಂಬಾರು, ಅಬ್ಬಬ್ಬಬ್ಬ ಎಷ್ಟಿರುತ್ತೆ. ಇನ್ನು ಆ ಮಧ್ಯದಲ್ಲಿ ನನ್ನ ಮಗಳನ್ನ ಹೋಗಿ ಎದ್ದೇಳು ಅಂತ ಇರಬೇಕು. ಒಂದೊಂದು ಸರಿ ನಮ್ಮ ಮನೆಯವರು ಆ ಟೈಮಲ್ಲಿ ಎದ್ದು ಬರ್ತಾರೆ. ಕೆಲವೊಂದು ಟೈಮು ಎಲ್ಪ್ ಮಾಡ್ತಾರೆ ಕೆಲವೊಂದಕ್ಕೆ, ಕೆಲವೊಂದು ಸತಿ ಮಾಡಲ್ಲ, ಕಮ್ಮಿನೇ ಮಾಡೋದು. ಯಾವಾಗೋ ಒಂದೊಂದು ಸರಿ ಮಾಡ್ತಿರ್ತಾರೆ. ಇನ್ನು ಹೇಳು ಟೈಮ್ ಆಯ್ತು ಅಂತ ನಾನೊಂದು 4 ಸತಿ ಎದ್ದೇಳಿಸಿ, ಅವ್ರನ್ನ ಇನ್ನೊಂದು 4 ಸತಿ ಅವ್ರು ಎದ್ದೇಳಿಸಿದ ಮೇಲೆ ಅವಳು ಬರೋದು. ಇನ್ನು ಯೂನಿಫಾರ್ಮು, ಸಾಕ್ಸು, ನೀರಿನ ಬಾಟ್ಲಿ, ಬುಕ್ಸು, ಈ ಥರ ಕೆಲವೊಂದನ್ನು ಅವಳೇ ಮಾಡ್ಕೊತಾಳೆ. ಅಂದರೆ ಬುಕ್ಸ್ ಅವಳೇ ಜೋಡಿಸ್ಕೊತಾಳೆ. ಇನ್ನು ನೀರಿನ ಬಾಟ್ಲಿ ಹೇಳ್ತಿರ್ತೀನಿ ಜೋಡಿಸ್ಕೊ ಅಂತ. ಅವಳು ಇದುವರೆಗೂ ಅದಕ್ಕೇನು ಹೆಲ್ಪ್ ಮಾಡ್ತೀನಿ ಅಂತ ಬಂದಿಲ್ಲ. ನೋಡ್ಬೇಕು ಇನ್ಮೇಲೆ ಸ್ವಲ್ಪ ಇಂಡಿಪೆಂಡೆಂಟಾಗಿರಬೇಕು. ಏಕೆಂದರೆ ಆಲ್ರೆಡಿ 6 ಅಲ್ವಾ. ಮತ್ತು ಇನ್ನೇನಿಲ್ಲ ಅಂತಾರೆ, ಅಯ್ಯೋ 6ನೇ ಕ್ಲಾಸ್ ಆದರೂ ವಾಟ್ರ್ ಬಾಟ್ಲಿಗೆ ಒಂದು ನೀರು ತುಂಬ್ಕೊಳಲ್ಲ, ಎಲ್ಲ ನೀನೇ ಮಾಡ್ಕೊಂಡು ಕೊಡ್ತೀಯಾ, ಹಂಗೆ ಕಲಿಸ್ತೀಯಾ, ಸ್ವಲ್ಪ ಕಲಿಸ್ಬೇಕು ಸಣ್ಣ ಪುಟ್ಟ ಕೆಲಸ ಅಂತ. ಸೊ ಹೌದು, ಕಲಿಸ್ಬಾರ್ದು ಅಂತಲ್ಲ. ಮಕ್ಕಳಿಗೆ ಏನಂದರೆ, ಹೆಣ್ಮಕ್ಳದು ನನ್ನ ಮೆಂಟಾಲಿಟಿ ಹೆಂಗೆ ಅಂದರೆ, ಈಗ ಗಂಡ ಮನೆಗೆ ಹೋದ್ಮೇಲೆ ನಾವು ಹೆಣ್ಮಕ್ಳು ಮಾಡಲ್ಲ ಅನ್ನೋ ಕೆಲಸನೇ ಇಲ್ಲ. ನಮಗೆ ಬರಲಿಲ್ಲ ಅಂದ್ರೂ ಕೂಡ ಕೆಲವೊಂದು ಟೈಮು ಅದನ್ನು ಎಲ್ಲೋ ನೋಡಿಕೊಂಡಾಗಲಿ, ಯಾರನ್ನೋ ಕೇಳ್ಕೊಂಡಾಗಲಿ ಮಾಡಬೇಕಾಗುತ್ತೆ ಅಲ್ವಾ. ಅಲ್ಲಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಏಕೆಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತೀವಿ, ಇಲ್ಲಾದರೆ ನನ್ನ ಹತ್ರ ಇಲ್ಲಮ್ಮ ನೀನೇ ತುಂಬಿಕೊಡು ಅನ್ಬೋದು, ಅಪ್ಪ ನೀನೇ ತುಂಬಿಕೊಡು ಅನ್ಬೋದು. ಆದರೆ ಗಂಡನ ಮನೆಗೆ ಹೋದ್ಮೇಲೆ ಹಂಗಾಗಲ್ಲ ಅಲ್ವಾ. ಇನ್ನು ಅದು ಬಿಟ್ಟು ಏನಾದರೂ ವರ್ಕು ಅದು ಇದು ಅಂತ ಏನಾದರೂ ಓದಲು ಅಂತ ಹೇಳಿದರೆ, ಸೊ ಅಲ್ಲೂ ಕೂಡ ಅವಳೇ ಮಾಡ್ಕೊಳೋದು ಇದ್ದೇ ಇರುತ್ತೆ. ಬಟ್ ಆ ಪ್ಲಾನ್ ಅಂತೂ ಇಲ್ಲ. ಯಾಕೆಂದರೆ ಅವಳನ್ನು ಒಬ್ಬಳೇ ಬಿಡಬೇಕು ಅಂತ ಯಾವುದೂ ಒಂದು ಮೆಂಟಾಲಿಟಿಲಿ ಯೋಚನೆ ಕೂಡ ಬಂದಿಲ್ಲ. ಹಾಗಾಗಿ ನಾವು ಅವಳಿಗೋಸ್ಕರ ಅಂತಲೇ ಇದ್ದೂರು ಬಿಟ್ಟು ಎಜುಕೇಷನು, ಅವಳು ಒಂದು ಫ್ಯೂಚರಿಗೋಸ್ಕರನೇ ಎಲ್ಲನೂ ಒಂದು ಪ್ರಾಪರ್ಟಿ ಪ್ರತಿಯೊಂದನ್ನು ತ್ಯಾಗ ಮಾಡಿ ನಾವು ಇಲ್ಲಿಗೆ ವರ್ಕಿಗೋಸ್ಕರ ಜೊತೆಗೆ ಅವಳ ಒಂದು ಎಜುಕೇಷನ್ನು ಫ್ಯೂಚರ್ಗೋಸ್ಕರ ನಾವು ಇಲ್ಲಿ ಶಿಫ್ಟ್ ಆಗಿರೋದು. ಹಾಗಾಗಿ ಅಷ್ಟೇ, ಗಂಡು ಮನೇಲಿ ಮಾಡ್ಕೊಳೋದಿದ್ದೇ ಇರುತ್ತೆ ಅಂತ ಹೇಳಿ ನಾನು ಇವಾಗ ಸ್ವಲ್ಪ ಏನೂ ಹಚ್ಚಲ್ಲ. ಆರಾಮಾಗಿರಲಿ, ಚೆನ್ನಾಗಿ ನಿದ್ದೆ ಮಾಡಲಿ, ಅವಳಿಗೆ ಏನು ಬೇಕೋ ಅದನ್ನು ಮಾಡಿಕೊಡೋಣ, ತಿಂದರೆ ಸಾಕು, ಆಡಿದರೆ ಸಾಕು, ಖುಷಿಯಾಗಿರೋದ್ರೆ ಸಾಕು. ಹೆಣ್ಮಕ್ಳು ಏನು ಗೊತ್ತಾ, ಇರೋವರೆಗೂ ತವ್ರ ಮನೇಲಿ ಖುಷಿಯಾಗಿರಬೇಕು. ಅಪ್ಪ ಅಮ್ಮನ ಜೊತೆ, ತವ್ರ ಮನೇಲಿ ಯಾರು ಇರ್ತಾರೋ ಅವ್ರ ಜೊತೆ ಮದುವೆ ಮಾಡ್ಕೊಂಡು ಕೊಡೋವರೆಗೂ ತಂದೆ ತಾಯಿ ಜವಾಬ್ದಾರಿ, ಅವ್ರನ್ನ ಖುಷಿಯಾಗಿ ಇಟ್ಕೊಳೋದು. ಸೊ ಒಂದು ವಸ್ತುನೇ ಕೇಳಿದ ತಕ್ಷಣ ಕೊಡೋದು, ಬಟ್ಟೆ ಪ್ರತಿಯೊಂದನ್ನು ಕೊಡಿಸೋದು, ಕೇಳಿದ ತಕ್ಷಣ ಕೊಡಿಸಿ ಇಟ್ಕೊಳೋದನ್ನು ಒಂದು ಖುಷಿ ಅಂತ ಅನಿಸಲ್ಲ ನನ್ನ ಪ್ರಕಾರ. ಖುಷಿ ಅಂದರೆ ಮಕ್ಕಳಿಗೋಸ್ಕರ ಟೈಮ್ ಕೊಡೋದು, ಮಕ್ಕಳು ಏನು ಕೇಳ್ತಾರೋ ಅದನ್ನು ಮಾಡ್ಕೊಂಡು ಕೊಡೋದು, ಮಕ್ಕಳನ್ನ
ಪ್ರೀತಿ ಕೊಡೋದು. ಸೊ ಮಕ್ಳ ಜೊತೆ ಆದಷ್ಟು ನಾವು ಕಾಲ ಕಳೆಯೋದೇ ನನಗೆ ಏನೋ ಒಂಥರ ಎಕ್ಸ್ಟ್ರಾ ಅನಿಸುತ್ತೆ. ಅದಕ್ಕೋಸ್ಕರ ಅಷ್ಟೇ ತುಂಬ ಖುಷಿಯಾಗಿ ಅವ್ರು ಎಷ್ಟು ನಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ಇಟ್ಕೋಬೇಕು ಅನ್ನೋದಷ್ಟೇ. ಇನ್ನು ಇದೇ ಅಂದರೆ ಅಯ್ಯೋ ನಾನು ಇನ್ನೂ ಇಷ್ಟೆಲ್ಲ ಮಾಡಿದೆ, ಎಷ್ಟೆಲ್ಲ ಆಯಿತು, ಟೀ ಕೂಡ ಒಂದೊಂದು ಸರಿ ಕುಡಿಯೋದಕ್ಕಾಗಿರಲ್ಲ ನನಗೆ. ಸೊ ಟೀ ಮಾಡ್ಕೊಂಡಿರ್ತೀನಿ, ಬೆಳಗ್ಗೆ ಒಂದು ಸತಿ ಟೀ ಕುಡಿದ್ರೆ ಒಂದು ಸ್ವಲ್ಪ ತಲೆನೋವು ಕಮ್ಮಿ. ನನಗೆ ಅದು ಏನೋ ಗೊತ್ತಿಲ್ಲ, ಅಲ್ಲಿಗಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಬಿಡಬೇಕು ಅಂತೀನಿ, ಒಳ್ಳೇದಲ್ಲ ಬಿಡಬೇಕು ಅಂತೀನಿ, ಆದರೂ ಬಿಡೋದಕ್ಕೆ ಆಗ್ತಾಯಿಲ್ಲ. ಟೀನ ಮಾಡ್ಕೊಂಡಿರ್ತೀನಿ, ಒಂದೊಂದು ಸತಿ ಮರ್ತೋಗಿರುತ್ತೆ. ಇದೆ ಅಲ್ವಾ ಅಮ್ಮಂದ್ರ ಲೈಫು. ಸೊ ಅವಳಿಗೆ ಏನು ಸಂಬಳ ಇಲ್ಲ. ಕೆಲವೊಂದು ಸತಿ ಅನ್ಬೋದು, ಅಯ್ಯೋ ಮನೆಗಿರ್ತೀರ ಆರಾಮಾಗಿ ಪ್ರತಿ ಸತಿ, ಆದರೆ ಅವಳಿಗೆ ಸಂಬಳ ಇಲ್ಲ, ರಜೆ ಇಲ್ಲ, ಸಂಡೇ ಇಲ್ಲ, ಆದರೂ ಒಂದು ದೂರ ಏನೂ ಇರಲ್ಲ ಅವಳದು. ಯಾಕೆ ಗೊತ್ತಾ, ನಮ್ಮದು ಹೆಣ್ಮಕ್ಳು ಜೀವನನೇ ಇಷ್ಟು. ತನ್ನ ಮಕ್ಕಳು ಮುಖದಲ್ಲಿ ನಗು ನೋಡಬೇಕು, ಆಮೇಲೆ ಗಂಡರಿಗೆ ನಾವು ಅವ್ರು ಇಷ್ಟಪಟ್ಟಿದ್ದನ್ನು ಅಡುಗೆ ಎಲ್ಲ ಮಾಡ್ಕೊಂಡು ಕೊಡಬೇಕು, ಅವ್ರ ಹತ್ರ ಗುಡ್ ಅನ್ಸ್ಕೋಬೇಕು, ಅಥವಾ ಇಷ್ಟೇ ಎಕ್ಸ್ಪೆಕ್ಟೇಷನ್ ಇರ್ತದೆ. ಎಲ್ಲರೂ ಫ್ಯಾಮಿಲೀಲಿ ಎಲ್ಲರನ್ನೂ ಖುಷಿಯಾಗಿ ಇಟ್ಕೋಬೇಕು ಅನ್ನೋದೇ ನಮ್ಮ ತಾಯಂದ್ರದ ಒಂದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಆದರೂ ಒಂದಿನ ನಾವು ಕೆಲಸ ಮಾಡಿದ್ರೆ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಒಂದು ಸರಿ ಏನಾದರೂ ಹೆಲ್ತು ಪ್ರಾಬ್ಲಮ್ ಆಗಿ ಏನಾದರೂ ನಾನು ಗಿಳ್ಕೊಂಡೆ ಅಂತೇಳಿದರೆ ಆವಾಗ ಅವ್ರಿಗೆ ಬೆಲೆ ಗೊತ್ತಾಗುತ್ತೆ ಅಂತ ಒಂದೊಂದು ಸತಿ ಅನಿಸುತ್ತೆ. ಆದರೆ ಕೆಲವೊಂದು ಸತಿ ನಾನು ತಲೆನೋವು ಅಂತ ಮಲ್ಕೊಂಡಾಗ ಆಲ್ಮೋಸ್ಟ್ ಅವರಿಬ್ಬರೇ ಅಪ್ಪ ಮಗಳನ್ನೇ ಮಾಡ್ಕೊಳೋದು. ಸೊ ನನ್ನ ಒಂದು ಆ ಸಿಚುವೇಶನ್ ಇಲ್ದಾಗ ನಾನು ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ಬೇಕಾದಂತಹ ಅಡುಗೆ ಆಗಿರ್ಬೋದು, ಇನ್ನು ಅವ್ರು ಕೇಳಿದಂತಹ ಸ್ವೀಟ್ಸೇ ಆಗಿರ್ಬೋದು, ಏನು ಕೇಳ್ತಾರೋ ಅದು, ಇವಳೇನು ಇಷ್ಟಪಡ್ತಾಳೋ ಅದು, ಅವ್ರೇನು ಇಷ್ಟಪಡ್ತಾರೋ ಅದು, ಆ ರೀತಿ ಮಾಡಿ ಅವ್ರನ್ನ ಖುಷಿಯಾಗಿ ಇಬ್ಬರನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ಏನಂದರೆ, ನಾನು ಯಾವತ್ತೂ ದುಡ್ಡಿಗೆ ಆಗಲಿ ಶ್ರೀಮಂತಿಕೆ ಆಗಲಿಗೆ ಅದಕ್ಕೆ ಯಾವುದಕ್ಕೂ ನಾನು ಇಷ್ಟಪಟ್ಟಳಲ್ಲ. ನನಗೆ ಜೀವನ ಹೆಂಗೆ ಬರುತ್ತೋ ಹಂಗೆ ನಾನು ಜೀವನ ನಡೆಸಬೇಕು ಅಂತ ನಾನು ಯಾವಾಗಲೂ ಅಷ್ಟೇ, ಇವಾಗಂತ ಅಲ್ಲ. ಸೊ ಹಾಗಾಗಿ ಅವಳು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದೊಂದು ಸತಿ ಅವಳು ಇಷ್ಟಪಟ್ಟವನ್ನೇ ನಾನು ಆಲ್ಮೋಸ್ಟ್ ಮಾಡ್ತಾಯಿರ್ತೀನಿ. ಇನ್ನು ಚಟ್ನಿಗಳಾಗಿರ್ಬೋದು, ಕೊಬ್ಬರಿ ಚಟ್ನಿ ಹಾಗೆ ಟೊಮಟೊಕಾಯಿ ಚಟ್ನಿ ಎರಡಪ್ಪ ಏನು ಅಂತ ಕೇಳ್ಬೋದು. ನೋಡಿ ಚಟ್ನಿ ಕುಡಿ ಆಲ್ರೆಡಿ ಬೇಗ ಇಷ್ಟೆಲ್ಲ ಕೆಲಸ ಮಾಡ್ಕೊತಾನೆ. ಸೊ ಕೆಲಸ ಮುಗಿಸ್ಕೊಂಡೆ. ಅವಳಿಗೆ ಬಾಕ್ಸಿಗೆ ಕೊಬ್ಬರಿ ಚಟ್ನಿ ಬಿಸಿಲೇನಾದರೂ ಇತ್ತು ಅಂದರೆ ಸ್ಮೆಲ್ ಆಗಿಬಿಡುತ್ತೆ. ನಾನು ಇಡೋದಿಲ್ಲ ಕೊಬ್ಬರಿ ಚಟ್ನಿನ ಬಾಕ್ಸ್ಗಳಿಗೆಲ್ಲ. ಇನ್ನು ಟೊಮಟೊಕಾಯಿ ಚಟ್ನಿ ಆದರೆ ಇರುತ್ತೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಇಲ್ಲ ತುಪ್ಪ ಹಾಕಿ ಕೊಡ್ತೀನಿ. ಇನ್ನು ಪಲ್ಯ ಬಂದುಬಿಟ್ಟು ಚಪಾತಿ. ಅವಳಿಗೆ ಇವಾಗ 6ಗೆ ಹೋದಾಗಿಂದ ನೋಡಿ ಅಲ್ಲೇ 7ವರೆಗೆ ಇಷ್ಟು ಅಡುಗೆ ರೆಡಿ ಮಾಡ್ಕೊಂಡಿರ್ತೀನಿ. ಆಮೇಲೆ ಈ ನಡುವೆ ನಮ್ಮ ಸ್ಪೆಷಲ್ ಎಂಟ್ರಿ ಕೂಡ ಆಗಿದ್ದಾರೆ ಇತ್ತೀಚೆಗೆ, ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ಬೋದು. ನನ್ನ ಚೋಟುಮ ಇಲ್ಲಿಂದ ಅಲ್ಲಿಗೆ ಅಪ್ಡೇಟು, ಅಲ್ಲಿಂದ ಇಲ್ಲಿಗೆ ಅಪ್ಡೇಟು. ಒಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಇರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಕಿಟ್ಲೆ ಮಾಡ್ತಾನೆ. ಇವಳು ಬೆಳಗ್ಗೆ ಎದ್ದಿರ್ತಾಳೆ 6 ಗಂಟೆಗೆ ಎದ್ದು ಇವಾಗ ಓದ್ಕೋತಾಳೆ. ಸ್ವಲ್ಪ ಅವಳಿಗೆ ಓದಿಸೋದಂತ ಏನಲ್ಲ, ಅವಳ ಜೊತೆ ಒಬ್ರು ಇರಬೇಕು, ಹಾಗಾದರೆ ಅವಳಿಗೆ ಖುಷಿ. ಮಾರ್ನಿಂಗ್ ಟೈಮ್ ಅಂತೂ ನನಗೆ ಅವಳ ಜೊತೆ ಟೈಮ್ ಕೊಡೋದಕ್ಕೆ ಆಗಲ್ಲ. ಇನ್ನು ಅವರೇನೆ ನಮ್ಮ ಮನೆಯವ್ರು ಆಲ್ಮೋಸ್ಟ್ ಅವರೇ ಕೂತಿರ್ತಾರೆ ಅವಳ ಜೊತೆ. ಕೂತ್ರೆ ಸಾಕು, ನಾವೇನೇ ಮಾಡ್ಕೊಂಡ್ರು ಅವಳ ಪಾಡಿಗೆ ಅವಳು ಓದ್ಕೊತಾ ಇರ್ತಾಳೆ. ಕೆಲವೊಂದು ಏನೋ ಬೇಕಾಯ್ತು ಅಂದರೆ ಅವ್ರ ಪಪ್ಪನ ಕೇಳ್ತಾ ಇರ್ತಾಳೆ ಬಿಟ್ಟು ಇನ್ನೇನಿರಲ್ಲ. ಮತ್ತು ನಾವು ಅಡುಗೆ ಮನೆ ಕಡೆ ವಾಪಸ್ ಬಂದರೆ ಎರಡೆರಡು ಆಗಿರೋದ್ರಿಂದ ಮೊದಲು ಒಂದು ಲಂಚು ಒಂದು ಸ್ನ್ಯಾಕ್ಸು ತಗೊಂಡು ಹೋಗ್ತಾಯಿದ್ಲು. ಇವಾಗ ಸಂಜೆ ಬರ್ತಾಳೆ 5 ಗಂಟೆ. ಸೊ 2 ಸ್ನ್ಯಾಕ್ಸು 2 ಇದನ್ನು ಮಾಡ್ತೀನಿ. ಯಾಕೆಂದರೆ ಅವಳು ಬೆಳಗ್ಗೆ ತಿನ್ನಲ್ಲ ತಿಂಡಿನ. ಕೆಲವೊಂದು ಸತಿ ತಿಂತಾಳೆ, ಕೆಲವೊಂದು ಸತಿ ತಿನ್ನಲ್ಲ. ಇವಾಗ ದೋಸೆ ಪಡ್ಡು ಮೊದಲೆಲ್ಲ ಒಯ್ತಾ ಇದ್ಲು, ಇವಾಗ ಯಾಕೋ ಗೊತ್ತಿಲ್ಲ ಅವಳಿಗೆ ಸ್ವಲ್ಪ ಸ್ಟಮಕ್ಕಲ್ಲಿ ಏನೋ ಒಂಥರ ಅನಿಸ್ತಾ ಇರುತ್ತೆ ದೋಸೆ ಪಡ್ಡು ಅಂತಾಳೆ. ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ, 10 ಗಂಟೆಗೆ ಪಡ್ಡು ತಿನ್ಕೊಂಬಿಡ್ಲಿ ಅವಳು. 10 ಗಂಟೆ ಸ್ನ್ಯಾಕ್ಸಿಗೆ ಹೊರಗಿಂದ ಏನು ಇಡಲ್ಲ ನಾನು, ಆಲ್ಮೋಸ್ಟ್ ಮೊದಲಿಂದನೂ ಇಡಲ್ಲ, ಸ್ಕೂಲ್ ರೂಲ್ಸ್ ಅಂತಲ್ಲ, ಮೊದಲಿಂದ ನಾನು ಇಡಲ್ಲ ಹೊರಗಿಂದ ಐಟಮ್ಸ್. ಹಾಗಾಗಿ ಬೆಳಗ್ಗೆನೇ ಟಿಫನ್ 10 ಗಂಟೆ ಟೈಮಿಗೆ ಮುಗಿಸ್ಕೊಂಡ್ಲಿ ಅಂತೇಳಿ ಇಲ್ಲಿ ಒಂದು 2-3 ಪಡ್ಡು ತಿಂದು ಹೋಗ್ತಾಳೆ. ಇನ್ನು ಬೇರೆ ಏನಾದರೂ ಮಾಡ್ತಾಯಿದ್ದೆ, ಮಾಲ್ಟು, ಡ್ರೈ ಫ್ರೂಟ್ಸು, ಈ ಥರದ್ದು ಜ್ಯೂಸು ಬೇಗ ಆಗೋ ಥರ. ಇವತ್ತು ಪಡ್ಡೆ ತಿಂತೀನಿ ಅಂತ ಅಂದ್ಲು. ಹಾಗಾಗಿ 1-2-3 ಪಡ್ಡು ತಿಂದಿರ್ತಾಳೆ. ಬಟ್ ಮತ್ತೆ 12ವರೆಗೆ ಊಟ ಮಾಡಬೇಕು ಅಂದರೆ ಸುಮಾರಷ್ಟು ಹೊಟ್ಟೆ ಹಶ್ವಾಗುತ್ತಲ್ವ. ಹಾಗಾಗಿ ಮತ್ತೆ ಒಂದು 10 ಗಂಟೆ ಅಷ್ಟೊತ್ತಿಗೆ ತಿನ್ಕೊಬಿಡು, ಮಧ್ಯಾಹ್ನಕ್ಕೇನು ಬೇಡ. ಮತ್ತು ಅದು ಒಂದು ಸ್ವಲ್ಪ ಪಡ್ಡು ಬಾಕ್ಸಿಗೆಲ್ಲ ಅಷ್ಟು ಇದು ಅನಿಸಲ್ಲ, ದೋಸೆ ಪಡ್ಡು ಕಮ್ಮಿ ನಾನು ಇಡೋದಿನ್ನ. ರೊಟ್ಟಿ, ಚಪಾತಿ, ತಾಲಿಪಟ್ಟು ಈ ಥರದವೆಲ್ಲ ಇಡ್ತೀನಿ, ಮೊಸರೆಲ್ಲ ಇಟ್ಬಿಟ್ಟು. ಹಾಗೆಯೇ ಪಡ್ಡು ಎಲ್ಲ ಈ ಕಡೆ ಒಂದು ಸೈಡು. ನೋಡಿ ಎಷ್ಟು ಬ್ಯುಸಿ ಇರುತ್ತೆ ಅಮ್ಮಂದ್ರಗಳ ಲೈಫು. ಬೆಳಗ್ಗೆ ಅಂದರೆ ಟೈಮು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದರೆ ಕೆಲವೊಬ್ಬರು ಅಯ್ಯೋ ಬೆಳಗ್ಗೆ ಎದ್ಬಿಟ್ಟು ಏನು ಮಾಡ್ತೀಯ, 8:30 ಆಯಿತು,
ಹಿಂಗೆಲ್ಲ ಕ್ವಶನ್ಸು ಗಂಡು ಮಕ್ಳು ಅಂತ ಇರ್ತಾರೆ. ಏನಾದ್ರು ವರ್ಕಿಗೆ ಬೇಗ ಹೋಗೋ ಗಂಡು ಮಕ್ಳು ಆಗ್ಬಿಟ್ರೆ ಮುಗೀತು. ಇನ್ನು ನಮ್ಮನೇದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಅವ್ರು ಯಾವಾಗ ಹೋಗ್ತಾರೋ ಅದು ಅವಾಗೆ ಡ್ಯೂಟಿ. ಹಂಗಾಗಿ ಅಂತ ಏನು ಕಿರಿಕ್ ಅನ್ಸಲ್ಲ. ಇವಳನ್ನ ರೆಡಿ ಮಾಡಿ ಕಳಿಸಿ ಮೇಲೆ ಅವ್ರಿಗೆ ಇದು ಮಾಡ್ತೀನಿ. ಇನ್ನು ಬಾಕ್ಸಿಗೆ ಬಂದುಬಿಟ್ಟು ಅವಳಿಗೆ ಬೀಟ್ರೋಟ್ ಪಲ್ಯ ತುರಿದು ಮಾಡಿದೆ. ಅವಳಿಗೆ ಹೆಚ್ಚಿದ್ದು ಇಷ್ಟ, ಬಟ್ ಇವತ್ತು ಸ್ವಲ್ಪ ಚಟ್ನಿ ಅದು ಜಾಸ್ತಿ ಪ್ರೊಸೆಸ್ ಇದ್ವಲ್ಲ, ಹಾಗಾಗಿ ಒಂದು ಇದನ್ನು ಮಾಡಿದೆ ಅಷ್ಟೇ, ಟೊಮಟೊಕಾಯಿ ಚಟ್ನಿ ಅದನ್ನೆಲ್ಲ ಮಾಡಿದ್ನಲ್ಲ. 2 ಚಪಾತಿ ಮಾಡಿಬಿಟ್ಟು ಆಮೇಲೆ ಮಾಡ್ಕೋತೀವಿ. ನಮಗೆ ತಿಂಡಿ ಸ್ನಾನ ಗಿನ ಎಲ್ಲ ಆಗಬೇಕು ನಮ್ಮದು. ಹಂಗಾಗಿ 2 ಚಪಾತಿ ಮಾಡಿ 2 ತಗೊಂಡೋಗೋದು ಅವಳು ಬಾಕ್ಸಿಗೆ. 2 ಚಪಾತಿ ಬೀಟ್ರೋಟ್ ಪಲ್ಯ ಅವಳಿಗೆ ಮಾಡಿದೆ. ಇನ್ನು ಹಾಗಾಗಿ ಈ ರೀತಿ ಅವಳು 12ವರೆಗೆ ಅದು ತಿನ್ಕೊತಾಳೆ. ಅಷ್ಟೊತ್ತಿಗೆ ಈ ಸೈಡು ಪಡ್ ಕೂಡ ರೆಡಿ ಆಯಿತು. ಇನ್ನು ಒಂದು 2 ಸತಿ ಮಾಡಿದರೆ ಸಾಕು ಲಂಚಿಗಂದು, ಆಮೇಲೆ ತಿನ್ನೋದಕ್ಕೆ ಅಂತೇಳಿ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಇರುತ್ತೆ. ಕೆಲವೊಬ್ಬರು ಅದನ್ನು ಅರ್ಥ ಮಾಡ್ಕೊಳಲ್ಲ. ಮನೇಲಿ ಎಷ್ಟೆಲ್ಲ ಕೆಲಸ ಇರುತ್ತೆ, ನೀವೇನು ಮನೆಗೆ ಆರಾಮಾಗಿರ್ತೀರ. ಕೆಲವೊಬ್ಬರು ನನಗೆ ಸುಮಾರು ಸತಿ ಅಂದಿದ್ದಾರೆ, ಏನು ಬರೀ ಅದೇ ಮಾಡ್ಕೊಳೋದು ತಿನ್ನೋದು ಮನೆಗಿರೋದು, ಅವಳನ್ನ ಕಳಿಸೋದು ಅವ್ರನ್ನ ಕಳಿಸೋದು, ಇನ್ನು ಮನೆಗೆ ಸಂಜೆವರೆಗೂ ಆರಾಮಾಗಿರ್ತೀಯ, ಏನು ಮಾಡ್ತೀಯ ಕೆಲಸನ ಅಂತ ಕೇಳ್ತಾರೆ. ಏನಾದರೂ ವರ್ಕಿಗೆ ಹೋಗ್ಬೋದು ಅದು ಇದು ಅಂತ. ಈಗ ವರ್ಕಿಗೆ ಏನಾದರೂ ನಾನು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಮ್ಮ ಮನೇಲಿ ಅಂದರೆ, ಇವಳಿಗೆ ಇಷ್ಟೆಲ್ಲ ನನ್ನ ಮಗಳಿಗೆ ಇಷ್ಟೆಲ್ಲ 8:30ವರೆಗೂ ಇಷ್ಟು ಕೆಲಸ ಮಾಡಬೇಕು. ಸೊ ನನಗೆ ಯಾರೋ ಮಧ್ಯಾಹ್ನದ ಬಂದು ಕೆಲಸ ಮಾಡಿಕೊಡು, ನಿಮ್ಗೆ 30,000 ಸಂಬಳ ಕೊಡ್ತೀನಿ ಅಂತ ಯಾರು ಕರ್ಕೊಳಲ್ಲ. ಏಕೆಂದರೆ ಎಲ್ಲ ಒಂದು ವರ್ಕಿಗೆ ಸ್ಟಾರ್ಟಿಂಗ್ 9:30ಇಂದನೇ ಹೋಗ್ಬಿಡ್ಬೇಕಲ್ವಾ. ಅಲ್ಲಿ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗೋದೆ 10 ಗಂಟೆ 9:30 ಆಲ್ಮೋಸ್ಟ್ ಆಲು. ಆಮೇಲೆ ಎಲ್ಲಾದರೂ ನಾವು ಹೊರಗೆ ಹೋಗೋಕ್ಕೆ ಹೋದರೆ ನಾನು ಇಷ್ಟೆಲ್ಲ ಇವಳಿಗೆ ಮಾಡಿಕೊಟ್ಟು ಇವಳನ್ನ ರೆಡಿ ಮಾಡಿ ಇವ್ರನ್ನ ಕಳಿಸಿ ನಾನು ಯಾವಾಗ ರೆಡಿಯಾಗಿ ಹೋಗಬೇಕು. ಸೊ ಟೆನ್ಷನ್ನಲ್ಲಿ ನಾನು ಹೋಗ್ಬಿಟ್ಟು ವರ್ಕ್ ಮಾಡಿ ಮತ್ತೆ ಆ ವರ್ಕ್ ಪ್ರೆಸರ್ ತೊಗೊಂಬಂದು ನನ್ನ ಮಗಳ ಮೇಲಾಗಲಿ ನಮ್ಮ ಹಸ್ಬೆಂಡ್ ಮೇಲಾಗಲಿ ತುಂಬಾ ಆಗ್ತಿದೆ. ಅವಳಿನ್ನು ಹೋಗ್ತಾ ಇಲ್ಲ. ಒಂದು 3 ವರ್ಷ ಇದ್ದಾಗ ಹೋದೆ, ಅದನ್ನು ಟ್ರೈ ಮಾಡಾತು. ಯಾವಾಗ ಅದು ನನ್ನ ಕೈಯಲ್ಲೇ ಆಗಲ್ಲ ಅನ್ನೋದಕ್ಕಿಂತ ನನ್ನ ಮಕ್ಕಳಿಗಾಗಲಿ ಫ್ಯಾಮಿಲಿಗಾಗಲಿ ಈ ಊಟ ತಿಂಡಿ ಅಂದರೆ ಮೇಯ್ನು ಯಾಕೆ ಇದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಪ್ಪ ಅಂತೇಳಿದರೆ, ಇವಾಗ ದುಡ್ಡನ್ನೇಗೋ ಸಂಪಾದನೆ ಮಾಡ್ಬೋದು, ಇನ್ನೊಂದನ್ನೇನೋ ಸಂಪಾದನೆ ಮಾಡ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು. ಆದರೆ ಈ ಆರೋಗ್ಯ ಅನ್ನೋದಿದೆಯಲ್ಲ, ಇದನ್ನೇ ಯಾವುದೇ ಕಾರಣದಕ್ಕೂ ಯಾರಿಂದನೂ ಸಂಪಾದನೆ ಮಾಡೋದಕ್ಕಾಗಲ್ಲ. ಇವಾಗ ಎಷ್ಟೇ ಚಿಕ್ಕ ಏಜು ಅಂದ್ರೂ ಕೂಡ ಏನೆಲ್ಲ ಒಂದು ಪ್ರಾಬ್ಲಮ್ಮು ಅಲ್ಲೇ ರೆಡಿನೇ ಆಗಿರ್ತವೆ. ಸೊ ಅದಕ್ಕೋಸ್ಕರ ನಾನೆಂದರೆ ಒಬ್ಬಳು ಮಗಳು, ಅವಳಿಗೆ ಒಂದು ಆರೋಗ್ಯಕರ ಆಹಾರ ಕೊಡಬೇಕು. ಇನ್ನು ನಾವಾದ್ರೂ ಅಷ್ಟೇ, ನಾವು ಹೋದ ಕಾಲಕ್ಕೆ ನಾವು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ನಮ್ಮ ಮಗಳನ್ನ ನಾವು ಇರೋವರೆಗೂ ನಮ್ಮ ಆರೋಗ್ಯವಾಗಿದ್ದು ಅವಳಿಗೆ ಒಂದು ಲೈಫ್ ಸೆಟಲ್ಲು, ಅವಳು ಚೆನ್ನಾಗಿ ಇರೋವರೆಗೂ ನಾವು ಅವಳನ್ನ ನೋಡ್ಕೋಬೇಕು. ನಮ್ಮ ಆರೋಗ್ಯನೂ ನಾವು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ನಾನು ಫುಡ್ಡಿಗೆ ಜಾಸ್ತಿ ನಮ್ಮ ಮನೇಲಿ ಪ್ರಿಫರೆನ್ಸ್ ಕೊಡೋದು. ಸೊ ಇವತ್ತು ಮಲಗಿದರೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾರು ಯಾವ ಟೈಮಲ್ಲಿ ಹೇಗೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಪ್ರತಿಯೊಂದು ಒಳ್ಳೆ ಆರೋಗ್ಯಕರ ಆಹಾರನ ನನ್ನ ಮಗಳಿಗೆ ಕೊಡಬೇಕು ಲೈಫಲ್ಲಿ ಅಂಥೇಳಿ ನಾನು ತುಂಬಾ ಪ್ಲ್ಯಾನಿಂಗ್ ಮಾಡ್ಕೊತೀನಿ. ಕೆಲವೊಂದು ಸತಿ ನೈಟೇ ಪ್ಲ್ಯಾನ್ ಮಾಡಿರ್ತೀನಿ ಅಡುಗೆಗಾಗಲಿ ಇನ್ನೊಂದಕ್ಕಾಗಲಿ, ಕೆಲವೊಂದು ಸತಿ ಆಗಿರಲ್ಲ. ನೋಡಿ ಫೈನಲಿ ಈ ರೀತಿ ಬಾಕ್ಸಿಗೆ ಬೇರೆ ಮಾಡೋ ಅಷ್ಟೊತ್ತಿಗೆ ಕೆಲವೊಬ್ಬರು ಅನ್ಕೋತಾರೆ, ಅಷ್ಟೆಲ್ಲ ಮಾಡ್ತೀಯ, ಮಾಡೋ ಕೆಲಸ ಇಲ್ಲ, ಏನೋ ಒಂದು ಮಾಡೋದು ಕಳಿಸೋದು ಅಂತ. ಬಟ್ ನಂಗೆ ಆ ಥರ ಇಷ್ಟ ಆಗಲ್ಲ. ನನಗೇನೆಂದರೆ ನಾನು ಎಷ್ಟು ಕಷ್ಟಪಟ್ಟು ಮಾಡಲ್ಲ, ನಾನು ಯಾವಾಗಲೂ ಇಷ್ಟಪಟ್ಟೆ ಮಾಡೋದು. ಯಾಕೆಂದರೆ ನನ್ನ ಮಗಳು ಹೊಟ್ಟೆ ಪೂರ್ತಿ ಖುಷಿಯಾಗಿ ತಿಂದಿದ್ದು ಮಕ್ಕಳಿಗೆ ಹೊಟ್ಟೆಗೆ ಹತ್ತುತ್ತಂತೆ. ಸೊ ಬೇಡ ಅವ್ರಿಗೆ ಇಷ್ಟ ಇಲ್ಲದ ಫುಡ್ ಮಾಡ್ಕೊಂಡು ಕೊಟ್ಟರೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ ಫುಡ್ಡು. ಹಂಗಾಗಿ ಅವ್ರು ತಿನ್ನೋದಕ್ಕೂ ಇಷ್ಟಪಡಲ್ಲ. ನಾವು ಒತ್ತಾಯಕ್ಕೆ ಏನಾದರೂ ತಿನ್ನಿಸಿದ್ರೆ, ನನ್ನ ಮಗಳಿಗೆ ಇಷ್ಟ ಇಲ್ಲದ್ದು ಏನಾದರೂ ನಾನು ಒತ್ತಾಯಕ್ಕೆ ತಿನ್ನಿಸಿದ್ರೆ ಅವಳು ವಾಮಿಟ್ ಮಾಡ್ತಾಳೆ. ಸೊ ಅದು ಮೊದಲಿಂದ ನಮಗೆ ಗೊತ್ತು. ಹಾಗಾಗಿ ನಾನು ಮಾಡೋದಕ್ಕೆ ಹೋಗಲ್ಲ. ಸೊ ಒಳ್ಳೊಳ್ಳೆ ಆಹಾರ ಕೊಡೋದು ನನಗೊಂದು ಖುಷಿಯಾದಂದು ಅನಿಸುತ್ತೆ ನನಗೆ. ಹಾಗಾಗಿ ನಾನು ಪ್ರತಿ ಸತಿ ಏನೇ ಕೊಟ್ಟರು ಅದರಿಂದ ಒಂದು ಉಪಯೋಗ ಇರಬೇಕು, ಆ ರೀತಿಯೇ ಕೊಡೋದು. ಇದರಲ್ಲಿ ಪಡ್ಡಾದ್ರೂ ಅಷ್ಟೇ ನೋಡಿ, ಈ ರೀತಿ ಮಾಡ್ತೀನಿ. ನಮ್ಮ ಪಡ್ಡು ನಮ್ಮ ಮನೆಯಲ್ಲಿ ತುಂಬ ಇಷ್ಟ. ನಾನು ಮಾಡೋ ಪಡ್ಡು ನಮ್ಮ ಮನೆಯವ್ರಿಗಾಗಲಿ ಮಗಳಿಗಾಗಲಿ ಇಷ್ಟ. ಸೊ ಇದರಲ್ಲಿ ಉದ್ದಿನಬೇಳೆ ಆಗಿರ್ಬೋದು, ಕಡಲೆಬೇಳೆ ಎಲ್ಲ ಮೆಂತ್ಯ ಎಲ್ಲ ಹಾಕಿರ್ತೀನಲ್ವ. ಸೊ ಅದು ಕೂಡ ಹೆಲ್ತಿಗೆ ಒಳ್ಳೆಯದೇ. ಸ್ವಲ್ಪ ಬೆಳಗ್ಗೆನೇ ಆಯಿಲು ಹಂಚಲ್ಲಿಟ್ಟು ಮಾಡಿ, ಇದು ಒಂದು ಹಂಚು ಎರ್ಕದ್ದು, ಅಂದರೆ ಈ ಬಡಪನ ಕಲ್ಲು ಅಂತಾರೆ ಹಳೇ ಕಾಲದಲ್ಲಿ. ಇದು ನನ್ನ ಆಂಟಿ ಕೊಡಿಸಿದ್ದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಪಡ್ಡು. ನಾನು ನಾನ್ ಸ್ಟಿಕ್ ಮೊದಲು ಯೂಸ್ ಮಾಡಿದೆ ಸ್ವಲ್ಪ ದಿನ, ಬಟ್ ಅದರಲ್ಲಿ ಯಾಕೋ ನಂಗೆ ಇಷ್ಟ ಆಗ್ತಿರಲಿಲ್ಲ, ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಇದರಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅಂತೇಳಿ ಒಂದು ಬಾಕ್ಸಿಗೆ ಪಲ್ಯ ಆಗಿರ್ಬೋದು, ಚಟ್ನಿ, ಆಮೇಲೆ ಕೊಬ್ಬರಿ ಚಟ್ನಿ ಬೆಳಗ್ಗೆನೆಗೆ ಏನೂ ಆಗೋಲ್ಲ ಅದನ್ನೊಂದಿಟ್ಟೆ. ಹಾಗೆ ಪಡ್ಡು ಕೂಡ ಬಾಕ್ಸಿಗೆ ಹಾಕಿ ಚಪಾತಿ ಹಾಕ್ಬಿಟ್ಟು ಇನ್ನೊಂದು ಬಾಕ್ಸಿಗೂ ಕೂಡ
ಮತ್ತು ಮಧ್ಯಾಹ್ನಕ್ಕೆ ಇನ್ನೊಂದು ಸ್ನ್ಯಾಕ್ಸು ಬಿಡ್ತಾರೆ. ಆವಾಗ ಅಂಥೇಳಿ ಒಂದು ಬನಾನಾ ಇಡೋಣ ಅಂತ ಬಾಕ್ಸ್ ಇಟ್ಕೊಂಡೆ. ಅವಳಿಗೆ ರೆಗ್ಯುಲರಾಗಿ ನಾನು ಮಜ್ಜಿಗೆ ಕೊಡ್ತೀನಿ. ಏಕೆಂದರೆ ಅವಳಿಗೆ ಮಜ್ಜಿಗೆ ಇಷ್ಟ ಅನ್ನೋದಕ್ಕಿಂತ ಎಲ್ಲ ಥರ ಪ್ರೋಟೀನು, ವಿಟಮಿನ್ಸು, ಕ್ಯಾಲ್ಶಿಯಮು ನನ್ನ ಮಗಳಿಗೆ ಡೈಲಿ ಕೊಡೋದು ಅವರ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಡೈಲಿ ನನ್ನ ಲಂಚ್ ಬಾಕ್ಸ್ ನನ್ನ ಮಗಳಲ್ಲಿ ಡೈಲಿ ಈ ಬಾಕ್ಸ್ ಏನು ಫುಲ್ ಇದೆ ಅಲ್ವಾ ಅದರಲ್ಲಿ ಮಜ್ಜಿಗೆ ಕೊಡ್ತೀನಿ. ಬೈ ಚಾನ್ಸ್ ಮಜ್ಜಿಗೆ ಮಿಸ್ ಆಗಿತ್ತು ಅಂದರೆ ಮೊಸರು ಕೊಡ್ತೀನಿ. ಇಷ್ಟು ಎಲ್ಲ ರೆಡಿ ಮಾಡ್ತೀನಿ ನನ್ನ ಮಗಳಿಗೆ. ಇಷ್ಟೆಲ್ಲ ರೆಡಿ ಮಾಡಿ ಕಳಿಸ್ತೀನಿ. ಇನ್ನೇನಿರಲ್ಲ. ಇಷ್ಟು ಆದರೆ ಅದೇ ಇಷ್ಟೆಲ್ಲ ಮಾಡಿದರೂ ನಂಗೆ ಖುಷಿ ಅನಿಸಲ್ಲ ನೋಡಿ. ಇಷ್ಟೆಲ್ಲ ಹರಡ್ಕೊಂಡಿರ್ತೀನಿ ಕಟ್ಟೆ ತುಂಬ. ಬೆಳಗ್ಗೆ 5:30ಗಿಂದ ಎದ್ದು ನನ್ನ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ಆ 8 ಗಂಟೆ ಅನ್ನೋದಕ್ಕೆ ಇಷ್ಟು ಕೂಡ ಮುಗಿಸಿರ್ತೀನಿ. ಇನ್ನೆಲ್ಲ ಕ್ಲೀನಿಂಗ್ ಇದ್ದೇ ಇರುತ್ತೆ, ಆಮೇಲೆ ಮಾಡ್ಕೋಬೋದು ಅವಳನ್ನ ಕಳಿಸಿ. ಇದಕ್ಕೆಲ್ಲ ನಾನು ತಲೆನೇ ಕೆಡ್ಸ್ಕೊಳಲ್ಲ, ಪಟ್ ಅಂತ ಮಾಡ್ತೀನಿ. ನನಗೇನು ನನ್ನ ಮಗಳು ಖುಷಿಯಾಗಿರಬೇಕು. ಆಲ್ರೆಡಿ ಬ್ಯಾಗೆಲ್ಲ ಜೋಡಿಸಿ ಇಟ್ಬಿಟ್ಟು ಹೋಗಿದ್ಲು, ಅವಳು ಸ್ನಾನಕ್ಕೆ ಹೋಗಿದ್ಲು. ಅಷ್ಟರಲ್ಲಿ ನಾನು ಬಂದುಬಿಟ್ಟು ಫೈನಲಾಗಿ ವಾಟ್ರ್ ಬಾಟ್ಲ್ ಒಂದು ತುಂಬಿಟ್ರೆ ಮುಗ್ದೋಯ್ತು ಅವಳದು. ಸ್ಕೂಲಿಗೆ ರೆಡಿಯಾಗಿ ಇನ್ನು ಇವರು ಬಂದು ವೆಯ್ಟ್ ಮಾಡ್ತಾಯಿದ್ರು ಫೋನ್ ನೋಡ್ಕೊತ. ಇಷ್ಟ ಆಯಿತು. ಇಷ್ಟೆಲ್ಲನೂ ಮುಗಿಸೋದ್ರೊಳಗೆ ಇಷ್ಟು ಮಾಡಿ ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಂಗೆ ತುಂಬ ಖುಷಿ ಅಷ್ಟೆ, ಇನ್ನೇನಿಲ್ಲ. ಇದನ್ನು ಲಂಚ್ ಬಾಕ್ಸ್ ಎಲ್ಲ ಇದು ಮಾಡಿ ಪ್ಯಾಕ್ ಮಾಡಿಬಿಟ್ರೆ ಮುಗೀತು. ಇನ್ನು ಅವಳನ್ನ ರೆಡಿ ಮಾಡೋದೊಂದು ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ತಲೆ ಬಾಚಬೇಕು, 2 ಜಡೆ ಹಾಕಬೇಕು. ಇನ್ನು ಸ್ನಾನಗಿನ ಅವಳೇ ಮಾಡ್ಕೊತಾಳೆ. ತಲೆ ಸ್ನಾನ ಇದ್ದಾಗ ಮಾತ್ರ ನಾನು ಎಲ್ಪ್ ತೊಗೋತಾಳೆ. ಕೆಲವೊಂದು ಟೈಮ್ ತೊಗೋತಾಳೆ, ಕೆಲವೊಂದು ಟೈಮ್ ತೊಗೊಳಲ್ಲ. ಸೊ ಓಕೆ ಇನ್ನೆಷ್ಟೆಲ್ಲ ಆದಮೇಲೆ ನೀರು ಕೂಡ ಫಿನಿಶ್ ಆಯಿತು. ಇಷ್ಟು ಮಾಡೋ ಅಷ್ಟೊತ್ತಿಗೆ ಇಷ್ಟು ಮಾಡಿದಾಗ ಎಷ್ಟು ನನಗೆ ಖುಷಿ ಅನಿಸುತ್ತೆ ಅಂದರೆ ತುಂಬಾ ಖುಷಿ ಅನಿಸುತ್ತೆ. ಈ ಪ್ಯಾಕ್ ಮಾಡ್ತಾ ಇರ್ತಾನಲ್ಲ, ಲಂಚ್ ಬ್ಯಾಗಿಗೆ ಇಡ್ತಾ ಇರ್ತೀನಲ್ಲ, ಒಂದೊಂದು ಬಾಕ್ಸ್ ಇಡಬೇಕಾದ್ರೂ ನಾನು ಪ್ರೀತಿ ತುಂಬೆ ನನ್ನ ಮಗಳಿಗೆ ಇಡ್ತೀನಿ. ನನ್ನ ಮಗಳಿಗೆ ಏನಂದರೆ ಈ ಊಟನ ನಾನು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನೋ ಅಷ್ಟೇ ಪ್ರೀತಿ ಕೊಟ್ಟು ನನ್ನ ಮಗಳಿಗೆ ಒಂದೊಂದು ಬಾಕ್ಸ್ ಇಡ್ಬೇಕಾದ್ರೂ ಅಷ್ಟೇ ನನ್ನ ಮಗಳಿಗೆ ಇದಿಷ್ಟ ಆಗುತ್ತೆ. ಸೊ ಇವತ್ತು ನನ್ನ ಮಗಳು ತುಂಬ ಖುಷಿ ಪಡುತ್ತೆ. ಇಷ್ಟೆಲ್ಲ ಇಟ್ಟಿದ್ದೀನಿ ಥರ ಏನೋ ಎಕ್ಸ್ಟ್ರಾ ಫೀಲ್ ಅನಿಸುತ್ತೆ. ಸೊ ಇವಾಗ ಅಂತಲ್ಲ, ಯಾವಾಗಲೂ ಅಷ್ಟೇ. ಫೈನಲಿ ಇಷ್ಟು ನನ್ನ ಲಂಚ್ ಬಾಕ್ಸಿಂದ ಕೂಡ ರೆಡಿ ಆಗಿಬಿಡ್ತು. ಒಂಥರ ಏನೋ ಸಾಧನೆ ಮಾಡಿದ್ದೀನಿ ಅಂತ ಅನಿಸ್ಬಿಡ್ತು. ಕೆಲವೊಬ್ರು ಅಂತಾರೆ ಕಷ್ಟ ಆಗಿಬಿಡುತ್ತೆ, ಆಗಾಗ್ಬಿಡುತ್ತೆ, ಈಗಾಗ್ಬಿಡುತ್ತೆ. ನಾನು ಇಷ್ಟಪಟ್ಟು ಈ ಕೆಲಸ ಮಾಡ್ತೀನಿ. ಇನ್ನು ಬ್ಯಾಗ್ ಕೂಡ ಅವಳೇ ರೆಡಿ ಮಾಡ್ಕೊಂಡಿದ್ಲು. ಇನ್ನು ಇವಳಿಗೆ 2 ಜಡೆ ಹಾಕಬೇಕಲ್ವಾ, 2 ಜಡೆ ಹಾಕೋಣ ಅಂತ ರೆಡಿ ಆದೆ. ಇವಳು ದೇವ್ರಿಗೆ ಕೈ ಮುಗಿತೀನಿ ಅಂತ ಹೋದ್ಲು. ನೋಡಿ ರೀಸೆಂಟಾಗಿ ಒಂದು ರಿಂಗ್ ತೊಗೊಂಡೆ, ಇಷ್ಟಪಟ್ಟು ತೊಗೊಂಡೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಯಾರಿಗೆಲ್ಲ ಈ ರಿಂಗ್ ಇಷ್ಟ ಆಯಿತು, ಫಿಂಗರ್ ರಿಂಗು, ಕಮೆಂಟ್ ಮಾಡಿ. ಎಷ್ಟು ಗ್ರಾಮ್ ಇದೆ ಅಂತ ಯಾರಾದರೂ ಗೆಸ್ ಮಾಡ್ತೀರೋ, ಏನು ಗ್ರಾಮು ಎಷ್ಟಾಯಿತು ಅಂತ ಗೆಸ್ ಮಾಡ್ತೀರೋ ನೋಡಿ. ಇನ್ನು ಇವಳು ಸ್ನಾನಗಿನ್ನ ಮುಗಿಸ್ಕೊಂಡು ಇನ್ನು ಪ್ರಾರ್ಥನೆ ಅಂತ ಅವಳದು ಡೈಲಿ ಇರುತ್ತೆ. ಕೆಲವೊಂದು ಸರಿ ಟೈಮ್ ಆಯಿತು ಅಂದರೆ ಹನುಮಾನ್ ಚಾಲೀಸ್ ಬೆಳಗ್ಗೆನೇ ಓದ್ತಾಳೆ. ಇಲ್ಲ ಅಂತ ಹೇಳಿದರೆ ಸಂಜೆ ಬಂದು ಓದ್ತಾಳೆ, ಮಿಸ್ ಆಗಲ್ಲ. ಈಗ ಆಲ್ರೆಡಿ 8 ಗಂಟೆ ಆಗಿಬಿಡ್ತು. ಇನ್ನು ತಲೆ ಬಚ್ಕೊಂಡು ತಿಂಡಿ ತಿಂದು ಶೂ ಹಾಕ್ಕೊಂಡು ಹೋಗ್ಬೇಕಲ್ಲ, ಸುಮಾರು ಟೈಮ್ ಆಗುತ್ತೆ ಅಂತೇಳಿ ಇವಾಗ ಒಂದು ಸಿಂಪಲಾಗಿ ಒಂದು 3 ಮಂತ್ರ ಹೇಳ್ತಾಳೆ ದೇವರಿಂದು. ಆ ಮಂತ್ರ ಹೇಳಿದರೆ ಮುಗೀತು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅವಳು ಯಾವ್ಯಾವೆಲ್ಲ ಮಂತ್ರ ಪ್ರಾರ್ಥನೆಗಳು ಹೇಳ್ತಾಳೆ ಅದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಷ್ಟೆಲ್ಲ ಆದಮೇಲೆ ಇಷ್ಟೊತ್ತಾಗಿತ್ತು. ಸೂರ್ಯನೂ ಕೂಡ ಹಾಯ್ ಮಾಡ್ತಾಯಿದ್ರು. ಇನ್ನು ನಾನು ಕೂಡ ಜಡೆ ಹಾಕಿದೆ. ಹಿಂದಿನ ದಿನ ನನಗೆ ಯಾಕೋ ಸಿಕ್ಕಾಪಟ್ಟೆ ತಲೆನೋವು, ವಾಮಿಟ್ಟು. ಹಂಗಾಗಿ ಆಯಿಲೆಲ್ಲ ಹಾಕ್ಕೊಂಡು ನೈಟೇ ಆಯಿಲೆಲ್ಲ ಹಾಕ್ಕೊಂಡು ಆಯಿಲ್ ಅಪ್ಲೈ ಮಾಡಿ ಇದ್ದೆ. ಸ್ವಲ್ಪ ಕಮ್ಮಿ ಅನಿಸಿತು. ಏನೇ ತಲೆನೋವು ಇದ್ದರೂ ಏನೇ ಇದ್ದರೂ ನಾನು ಎದ್ಬಿಡ್ತೀನಿ ಬೆಳಗ್ಗೆ. ನನ್ನ ಮಗಳನ್ನ ಕಳಿಸ್ಲೇಬೇಕು, ಅವಳಿಗೆ ಇಷ್ಟಪಟ್ಟು ಮಾಡಲೇಬೇಕು ಅಂತೇಳಿ. ಸೊ ನಾನು ಎದ್ಬಿಡ್ತೀನಿ 5:30ಗೆ. ಏನಾಗಲ್ಲ, ಆಮೇಲೆ ರೆಸ್ಟ್ ಮಾಡ್ಕೋಬೋದು ಅಂತ. ಓಕೆ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ನಲ್ಲ, ಓಕೆ ಅನ್ನಿಸ್ತು. ಇನ್ನು ನಮ್ಮ ಮನೆಯವರು ಚೋಟು ಕರ್ಕೊಂಬರ್ರಿ ಅಂದೆ. ಸ್ವಲ್ಪ ವೀಡಿಯೋ ಅವರೇ ಮಾಡಿಕೊಟ್ರು. ಆವಾಗ ನಮ್ಮ ಚೋಟುಮ್ಮನೂ ಕೂಡ ಅವಳು ತಲೆ ಬಾಚ್ಕೊಳಕ್ಕಾರ ಅವಳ ಜೊತೆ ಟೈಮ್ ಕೊಡ್ತಾಯಿದ್ದ. ಇವತ್ತೇನೋ ಗೊತ್ತಿಲ್ಲ, ಎಲ್ಲೋಗಿದ್ದ ಅಂತಲೇ ಗೊತ್ತಿಲ್ಲ. ಬಟ್ ನಮ್ಮನೆಯವ್ರು ಹುಡ್ಕಕ್ಕೆ ಹೋದಾಗ ನಮ್ಮ ಚೋಟುಮ್ಮ ಸಿಕ್ಕಿದ್ದು ಇಲ್ಲಿ ಮೇಲೆ ಕೂತ್ಕೊಂಡು ನೋಡ್ಕೊತ ಕೂತಿದ್ದಾನೆ. ಸೊ ಅವನಿಗೆ ಇತ್ತೀಚೆಗೆ ಮೇಲೆ ಹೋಗೋದು ಕಲ್ತ್ಬಿಟ್ಟಿದ್ದಾನ. ಮೇಲೆ ಹೋಗ್ಬಿಡ್ತಾನೆ. ಬಟ್ ಬಂದ ಕರೆದ ತಕ್ಷಣ. ಇನ್ನು ಇವಳು ಬಂದುಬಿಟ್ಟು ಜಡೆ ಎಲ್ಲ ಹಾಕಿದ್ದೆ, ಏನೋ ಗೊತ್ತಿಲ್ಲ. ಅವಳಿಗೆ ಒಂದು ಜಡೆ ಲೂಸ್ ಆಗಿತ್ತಂತೆ, ಇನ್ನೊಂದು ಜಡೆ ಫಿಟ್ ಆಗಿತ್ತಂತೆ. ಅವಳಿಗೆ ಏನಂದರೆ ಪರ್ಫೆಕ್ಟಾಗಿರಬೇಕು ಎಲ್ಲ ಕೆಲಸನೂ. ಅದೇ ರೀತಿ ಸ್ವಲ್ಪ ನನಗೆ ಅದು ಕಿರಿಕಿರಿ ಅನಿಸುತ್ತೆ. ಏಕೆಂದರೆ ಮಕ್ಕಳು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಹುಡುಕಬಾರ್ದು. ಅದೊಂದು ಸ್ವಲ್ಪ ಅವಳಿಗೆ ಚೇಂಜ್ ಮಾಡಬೇಕು. ಇನ್ನು ಅಷ್ಟರಲ್ಲೇ ಟೈಮ್ ಇನ್ನೇನು ಆಯಿತು ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ಲು. ಪ್ರತಿ ಸತಿ ಇದೇ ಆಗುತ್ತೆ. ಅವಳು ಒಂದು ಸ್ವಲ್ಪ ಹೊತ್ತು, ಇನ್ನು ಅವ್ರು ರೆಡಿ ಆಗೋಷ್ಟೊತ್ತಿಗೆ ಅವಳು ರೆಡಿ ಆಗ್ತಾಯಿದ್ದಾಳೆ ಮುಖಕ್ಕೆಲ್ಲ ಹಚ್ಕೊಂಡು ಅನ್ನೋಷ್ಟೊತ್ತಿಗೆ
ಅವರೇ ನಮ್ಮ ಮನೆಯವ್ರು ತಿಂಡಿ ತಿನ್ನಿಸ್ತಾರೆ. ಬಟ್ ಇಬ್ಬರು ಸೇರ್ಕೊಂಡು ಕೆಲವೊಂದನ್ನು ಕೆಲಸ ಮಾಡ್ತೀವಿ. ಇವರು ಅವಳು ಏನೋ ಕೋಪ ಮಾಡ್ಕೊಂಡಿದ್ಲಲ್ಲ, ಸೊ ಅದನ್ನು ಸಮಾಧಾನ ಮಾಡೋಕ್ಕೋಸ್ಕರ ಡ್ಯಾನ್ಸಿಂಗ್ ಮೂಡಲ್ಲಿ ಇವರಿದ್ದರು ತಿನ್ನಿಸ್ಕೊತ. ಸೊ ಆದರೂ ಅವಳು ಯಾಕೋ ಕೋಪ ಕಮ್ಮಿ ಮಾಡಲಿಲ್ಲ. ಆಮೇಲೆ ಸ್ವಲ್ಪ ಕೂಲ್ ಆದಳು. ಸೊ ನೋಡಿ ಇವ್ರು ಎಷ್ಟು ಎಂಜಾಯಲ್ಲಿರ್ತಾರೆ ಅಂದರೆ, ಅವಳು ನಗ್ಸೋಕ್ಕೆ ಏನೇನೆಲ್ಲ ಮಾಡ್ತಾರೆ. ಆದರೂ ಗುಮ್ಮಿ ಥರ ಇದ್ಲು ಇವತ್ತು ಯಾಕೋ. ಆಮೇಲೆ ಸರಿ ಆದಳು. ಇದರಲ್ಲಿ ಈ ಗ್ಯಾಪಲ್ಲಿ ಇವರು ಗುಳುಮ್ ಅಂತ ಒಂದು ಪಡ್ನ ಹಾಕ್ಕೊಂಡ್ರು. ಸೊ ನೋಡಿ ಈ ಕಡೆ ಫೋನ್ ನೋಡ್ತಿರ್ತಾರೆ, ಈ ಕಡೆ ಏನೋ ಒಂಥರ ಬ್ಯುಸಿ. ಇನ್ನೇನಂದರೆ ಎಕ್ಸ್ಟ್ರಾ ನನ್ನ ಮಗಳು ಗಂಧ ಇಲ್ದಲೆ ಯಾವತ್ತೂ ಸ್ಕೂಲಿಗೆ ಹೋಗಿಲ್ಲ. ಚಿಕ್ಕ ಮಗು ಇದ್ದಾಗಿಂದನೂ ಅಷ್ಟೇ. ಅದು ಏನೋ ಗೊತ್ತಿಲ್ಲ, ಗಂಧ ಬೇಕು ಅವಳಿಗೆ. ಸ್ವಲ್ಪ ದೊಡ್ಡದಾಯ್ತೇನೋ ಫೋನಲ್ಲಿ ವೀಡಿಯೋ ಮಾಡ್ಕೊತ ಸರಿ ಮಾಡ್ಕೊತಾ ಇದ್ಲು. ಅವಳು ಯಾವತ್ತೂ ಅಷ್ಟೇ ಗಂಧ ಇಲ್ದೇ ಅವಳು ಹೋಗೋದಿಲ್ಲ ಸ್ಕೂಲಿಗೆ. ಇನ್ನು ಅವರು ರೆಡಿ ಆಗ್ತೀನಿ ಬಿಟ್ಟು ಬರೋದಕ್ಕೆ ಅಂತ ಹೇಳಿದರು. ಇನ್ನು ಬಿಟ್ಟರೆ ಅವಳು ಹಾಕಿರೋ 4 ಪಡ್ಡು ನಾವನ್ನು ಬಿಟ್ಟು ಹೋಗ್ತಾಳೆ ಅಂತೇಳಿ, ನೀನು ಶೂ ಹಾಕ್ಕೊಳ್ಳಮ್ಮ ನಾನೇ ತಿನ್ನಿಸ್ತೀನಿ ಅಂತ ಹೇಳಿದೆ. ಆದರೂ ಅವಳು ಕೋಪ ಅಂತೂ ಇನ್ನೂ ಕಮ್ಮಿ ಆಗಿರಲಿಲ್ಲ. ಆದರೂ ಅಮ್ಮನ ಬಿಟ್ಟು ಹೋಗ್ತೀನಿ ಅಂತ ಇನ್ನು ಸ್ವಲ್ಪ ಫೀಲಲ್ಲಿ ಹೋದ್ಲು. ಹೆಂಗೋ ಹಿಂಗೋ ರೆಡಿಯಾಗಿ. ಇನ್ನು ಇವರೇ ಬ್ಯಾಗೆಲ್ಲ ತುಂಬ ವಜೆ ಇರುತ್ತೆ. ಸ್ಕೂಲಲ್ಲಿ ಏನೋ ಲಿಫ್ಟ್ ವ್ಯವಸ್ಥೆ ಮಾಡಿದಾರಂತೆ ಮೇಲೆ ಕಳ್ಸೋದಕ್ಕೆ ಬ್ಯಾಗ್ಗಳ್ನ. ಇನ್ನು ಹೇಳ್ಬಿಟ್ಟು ಇಬ್ಬರು ಹೊರಟರು. ಇನ್ನಿಬ್ಬರು ಹೊರಟ ಮೇಲೆ ಇನ್ನೇನು ಈ ಕ್ಲೀನಿಂಗು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಂದು ಈ 8:30 ಇಷ್ಟಾಗೋದಕ್ಕೆ 5:30 8:30 ಆಗುತ್ತೆ. ಯಾಕೋ ಚೋಟುಮ್ಮ ಇಷ್ಟೆಲ್ಲ ಆದ್ರೂ ಬರಲೇ ಇಲ್ಲ. ಅವಳು ತುಂಬ ಫೀಲಲ್ಲಿದ್ಲು. ಏಕೆಂದರೆ ನಮ್ಮ ಚೋಟುಮ್ಮ ಡೈಲಿ ಬಂದು ಅವನನ್ನು ಕಳಿಸಿ ಹೋಗ್ತಾನೆ. ಬಟ್ ಇವತ್ತು ಯಾಕೋ ಇರಲಿಲ್ಲ. ಅವಳು ಹುಡುಕ್ತಾ ಇದ್ಲು ಇಳಿದ ತಕ್ಷಣ. ಅಲ್ಲಿ ಅಟ್ಲೀಸ್ಟ್ ಮೇಲಾದರೂ ಇರ್ತಿದ್ನಲ್ಲ, ಕೂಗ್ತಾ ಇದ್ದ. ಆ ಮೇಲಿಂದ ಇದ್ನಲ್ಲ ಅವ್ನು ಮತ್ತೆ ಪಕ್ಕಕ್ಕೆ ಸೈಟಿಗೆ ಹೋಗಿದ್ದ. ಇವಳು ಹುಡುಕ್ತಾನೆ ಇದ್ಲು. ಈ ಚೋಟುಮ್ಮ ಅವಳಿಗೆ ಟಾಟಾ ಮಾಡಲಿಲ್ಲ ಅಂದರೆ ಏನೋ ಒಂಥರ ಅವಳು ಮೂಡ್ ಔಟ್ ಆಗಿಬಿಡ್ತಾಳೆ. ಇನ್ನು ಇವ್ರಿಗೆ ಗಾಡಿ ಎಲ್ಲ ತೊಗೊಂಡು ಬಿಟ್ಟು ಬರ್ತೀನಿ ಅಂತ ಹೊರಟರು. ಸೊ ಅವಳು ಎಲ್ಲಿ ನೋಡಿದರೂ ಚೋಟುಮ್ಮಂದೇ ಇದ್ದಾನೆ. ಏನೋ ಒಂಥರ ಹೆಂಗೆ ಅಂದರೆ, ಪ್ರಾಣಿನೇ ಆಗಲಿ ಏನೇ ಆಗಲಿ ಒಂದು ಸತಿ ನಾವು ಅವಕ್ಕೆ ಅಟ್ಯಾಚ್ ಆಗಿಬಿಟ್ರೆ ನಮಗೆ ಆ ಕೊಡೋ ಪ್ರೀತಿ ಇದೆಲ್ಲ, ಆ ಪ್ರೀತಿ ಮುಂದೆ ಏನನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಚೋಟುಮ್ಮ ಒಂದು ಇತ್ತೀಚೆಗೆ ನಮ್ಮ ಫ್ಯಾಮಿಲಿಗೆ ಬಂದ್ರೂ ಕೂಡ, ಬೆಕ್ಕಾಗಿರ್ಬೋದು, ಕೆಲವೊಬ್ರು ಅಂತಾರೆ ಬೆಕ್ಕನ್ನು ಅಷ್ಟೊಂದು ಇದರಲ್ಲಿ ಹಚ್ಕೊಂಡಿದ್ದೀರಾ ಅಂತೇಳಿ. ಬಟ್ ನಮ್ಗದು ಬೆಕ್ಕು ಅಂತ ಯಾವತ್ತೂ ಫೀಲ್ ಆಗಿಲ್ಲ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ ನನ್ನ ಮಗಳಿಗೆ ಏನೋ ಜೊತೆಗೊಬ್ರು ಯಾರೂ ಇರಲಿಲ್ಲ. ಸೊ ಇವಾಗ ನಮ್ಮ ಚೋಟಮ್ಮ ಇದ್ದಾನೆ. ಅಷ್ಟು ಮಾತ್ರ ನಮ್ಮ ಮೈಂಡಲ್ಲಿರೋದು. ಏನೇ ಆಗಲಿನೇ ಅಷ್ಟೇ, ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತೆ. ನಾವು ಅದಕ್ಕೆ ಎಷ್ಟು ಪ್ರೀತಿ ಕೊಡ್ತೀವೋ ಅದು ನಮಗೆ ಅಷ್ಟು ಡಬಲ್ ಪ್ರೀತಿ ಕೊಡ್ತಾಯಿದೆ. ಇನ್ನು ಫೈನಲಿ ಇವ್ರನ್ನ ಕಳಿಸ್ಬಿಟ್ಟು 8:30 ಆಯಿತು. ನಮ್ಮ ಚೋಟುಮ್ಮನ್ನು ಕರೆದೆ, ಯಾಕೋ ಬರಲೇ ಇಲ್ಲ. ಆಮೇಲೆ ಹೆಂಗೋ ಆಟ ಆಡ್ಕೊಂಡು ಬರ್ತಾನೆ ಅನ್ನೋದು ಒಂದಾಯಿತು. ಇನ್ನು ನೋಡಿ ಅಲ್ಲಿ ಇನ್ನೆಲ್ಲ ಸ್ಕೂಲಿಗೆ ಹೋಗೋ ಟೈಮೇ ಇಲ್ಲಿ ಹೋಗ್ತಾಯಿದ್ರು, ಹೊರಟೆಲ್ಲ ಬರ್ತಾಯಿದ್ರು. ಇವ್ರು ಬಿಟ್ಟು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ. ಇಷ್ಟು ನೋಡಿ ಬೆಳಗ್ಗೆ 8:30ವರೆಗೂ ನಂದು ಇಷ್ಟೆಲ್ಲ ಕೆಲಸ ಇರುತ್ತೆ. ಅಂದರೆ ಇವಳು ಓದ್ಕೊಂಡ್ಬಿಟ್ಟಿದ್ಲು ಊಟ ಗೀಟ, ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಅವನ್ನೆಲ್ಲ ಮುಗಿಸ್ಕೊಂಡ್ರೆ ನಂದು ಬೆಳಗ್ಗೆ 8:30, 5:30ಇಂದ 8:30ವರೆಗೂ ಇಷ್ಟೆಲ್ಲ ಕೆಲಸ ಇರುತ್ತೆ. ಏನು ತೊಂದರೆ ಇಲ್ಲ. ಇವನ್ನೆಲ್ಲ ನಾನು ಆರಾಮಾಗಿ ಖುಷಿಯಾಗಿ ಮುಗಿಸ್ಕೊಂಡು ಇದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತು ನಮ್ಮ ಮನೆಯವರಿಗೆ ರೆಡಿ ಮಾಡಿಬಿಟ್ಟು ಕಳಿಸೋದೆ ವರ್ಕು. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.